ನಮಸ್ತೆ ಫ್ರೆಂಡ್ಸ್, ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು KPSC ಮತ್ತು KEA ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಮುಖ್ಯವಾದ ಹಳೆಯ ಪ್ರಶ್ನೋತ್ತರಗಳು ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತಹ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಗ್ರೂಪ್ ಸಿ ಪ್ರಶ್ನೆ ಪತ್ರಿಕೆ 2021. ಇದರ ಉತ್ತರಗಳನ್ನು ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಎಂತಹ ಪ್ರದೇಶದಲ್ಲಿ ಸಾಂದ್ರ ಬೇಸಾಯ ಪದ್ಧತಿಯನ್ನು ಅನುಸರಿಸಲಾಗಿದೆ? ನೀರಾವರಿ ಪ್ರದೇಶಗಳಲ್ಲಿ. ಸೂಯೆಜ್ ಕಾಲುವೆ ವಿಶ್ವದಲ್ಲೇ ದಟ್ಟವಾದ ಹಡಗು ಸಂಚಾರ ಹೊಂದಿದ್ದು, ಈ ಕಾಲುವೆ ಯಾವ ದೇಶದ ಒಡೆತನಕ್ಕೆ ಸೇರಿರುತ್ತದೆ? ಈಜಿಪ್ಟ್. ಮೊಬೈಲ್ ಫೋನ್ಗಳ ವಿವಿಧ ರಿಂಗ್ಟೋನ್ ತರಂಗಗಳಿಂದ ಅವಸಾನದ ಅಂಚಿಗೆ ತಲುಪಿದ ಪಕ್ಷಿ ಯಾವುದು? ಗುಬ್ಬಚ್ಚಿ. ಸೌರಶಕ್ತಿಯಿಂದ ಚಾಲಿತವಾದ ಮೊದಲ ವಿಮಾನ ನಿಲ್ದಾಣ ಯಾವುದು? ಕೊಚ್ಚಿನ್. ಗಂಗರ ದೊರೆ ಶಿವಮಾರ ರಚಿಸಿದ ಕೃತಿಗಳು ಯಾವುವು? ಗಜಶತಕ ಮತ್ತು ಸೇತುದಾನದ. ರಾಷ್ಟ್ರಕೂಟರ ದೊರೆ ಕೃಷ್ಣ 1 ಕಟ್ಟಿಸಿದ ಎಲ್ಲೋರದ ಕೈಲಾಸನಾಥ ದೇವಾಲಯ ಎಷ್ಟನೇ ಶತಮಾನದಲ್ಲಿ ಕಟ್ಟಲ್ಪಟ್ಟಿತು? 8ನೇ ಶತಮಾನದಲ್ಲಿ. ಇಬ್ರಾಹಿಂ ರೋಜಾ ಇದು ದಕ್ಷಿಣ ಭಾರತದ ತಾಜ್ ಮಹಲ್ ಎಂದು ಹೇಳಿಕೆ ಕೊಟ್ಟವರು ಯಾರು? ಕಜಿನ್ಸ್. ಬೆಂಗಳೂರಿನ ಸೆಂಟ್ರಲ್ ಕಾಲೇಜು ಕಟ್ಟಡ ಯಾವ ಶೈಲಿಯಲ್ಲಿದೆ? ಗಾಥಿಕ್ ಶೈಲಿಯಲ್ಲಿದೆ. ಕಾಳಿದಾಸನ ಮಾಳವಿಕಾಗ್ನಿಮಿತ್ರಂ ಯಾರನ್ನು ಕುರಿತು ತಿಳಿಸುತ್ತದೆ? ಶುಂಗರನ್ನು ಕುರಿತು. ದೇವಿ ಚಂದ್ರಗುಪ್ತಂ ಇದನ್ನು ಬರೆದವರು ಯಾರು? ವಿಶಾಖದತ್ತ. ಭಾರತಕ್ಕೆ ಭೇಟಿ ನೀಡಿದ ವಿದೇಶಿ ಪ್ರಯಾಣಿಕರ ಸರಿಯಾದ ಕಾಲಾನುಕ್ರಮವನ್ನು ಆಯ್ಕೆ ಮಾಡಿ. ಮೆಗಸ್ತನೀಸ್, ನಂತರ ಯುಯನ್ ತ್ಸಾಂಗ್, ನಂತರ ಇಟ್ಸಿಂಗ್, ಅನಂತರ ನಿಕೋಲೋ ಕಾಂಟಿ. ಪೋರ್ಚುಗೀಸ್ ಗವರ್ನರ್ ಅಲ್ಬುಕರ್ಕ್ ಭಟ್ಕಳದಲ್ಲಿ ಯಾರ ಅನುಮತಿಯೊಂದಿಗೆ ಕೋಟೆಯನ್ನು ನಿರ್ಮಿಸಿದನು? ಕೃಷ್ಣದೇವರಾಯನ ಅನುಮತಿಯೊಂದಿಗೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಮೂಲಕ ಬ್ರಿಟಿಷರು ಆಕ್ರಮಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು? ಸತಾರ. ರಾಜತ್ವ ದೈವದತ್ತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ದೆಹಲಿ ಸುಲ್ತಾನ ಯಾರು? ಬಲ್ಬನ್. ಕಾಕೋರಿ ರೈಲು ಪಿತೂರಿ ಇದನ್ನು ಸಂಘಟಿಸಿದವರು ಯಾರು? ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ನಿರ್ವಾತದಲ್ಲಿ ಇಟ್ಟಿಗೆ ಹಾಗೂ ಹಕ್ಕಿಪುಕ್ಕ ಇವೆರಡೂ ಒಂದೇ ವೇಗದಲ್ಲಿ ಬೀಳಲು ಕಾರಣವೇನು? ಅವೆರಡರ ಮೇಲೂ ಗುರುತ್ವ ಬಲ ಸಮನಾಗಿರುವುದರಿಂದ. ಒಂದು ವೇಳೆ ಭೂಮಿ ತನ್ನ ಅಕ್ಷದ ಮೇಲೆ ಅಧಿಕ ವೇಗದಿಂದ ಸುತ್ತಿದರೆ ನಮ್ಮ ತೂಕ ಸ್ಥಿರವಾಗಿರುತ್ತದೆ. ಮೂಲಭೂತ ಬಲಗಳಲ್ಲಿ ಅತ್ಯಂತ ದುರ್ಬಲವಾದುದು ಯಾವುದು? ಗುರುತ್ವ ಬಲ. ವಾತಾವರಣದ ಹೊರಮೈಯಿಂದ ಉಡಾಯಿಸಲ್ಪಡುವ ಉತ್ಪ್ರೇರಕದ ದಾರಿ ಯಾವುದು? ಪಾರಾಬೋಲದಂತಿರುತ್ತದೆ. ವಾತಾವರಣದ ಹೊರಮೈಯಿಂದ ಉಡಾಯಿಸಲ್ಪಡುವ ಉತ್ಪ್ರೇರಕದ ದಾರಿ ಪಾರಾಬೋಲದಂತಿರುತ್ತದೆ. ಬರಿಗಾಲಲ್ಲಿ ಕೆಂಡದ ಮೇಲೆ ನಡೆಯುವ ವ್ಯಕ್ತಿಗೆ ಯಾವುದೇ ಹಾನಿಯಾಗುವುದಿಲ್ಲ, ಏಕೆ? ಕೆಂಡದ ವಾಹಕತೆ ಕಡಿಮೆ, ಹಾಗಾಗಿ.
ಎಥೆನಾಲ್ ಮತ್ತು ನೀರಿನ ಮಿಶ್ರಣವನ್ನು ಇದರಿಂದ ಬೇರ್ಪಡಿಸಬಹುದು. ಭಾಗಶಃ ಬಟ್ಟಿ ಇಳಿಸುವಿಕೆ ಕ್ರಮದಿಂದ. ಅಸಿಟೈಲ್ ಸ್ಯಾಲಿಸಿಲಿಕ್ ಆಮ್ಲವನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ನೋವು ನಿವಾರಕ ಆಗಿ ಬಳಸಲಾಗುತ್ತದೆ. ಥರ್ಮಾಕೋಲ್ನ ರಾಸಾಯನಿಕ ಅಂಶ ಪಾಲಿಸ್ಟರೀನ್. ಇವುಗಳಲ್ಲಿ ಯಾವುದು ಪ್ರಾಥಮಿಕ ಮಾಲಿನ್ಯಕಾರಕವಲ್ಲ? O3. ಕೆಳಗಿನವುಗಳಲ್ಲಿ ಯಾವುದನ್ನು ತೈಲ ಸೋರಿಕೆಗಳನ್ನು ಸ್ವಚ್ಛಗೊಳಿಸಲು ಬಳಸಲಾಗುತ್ತದೆ? ಸ್ಕೂಡೋಮೋನಾಸ್ ಪುಟಿಡಾ. ಕಾಯಂ ಕಾರ್ಯಾಂಗ ಎಂದರೇನು? ನಾಗರಿಕ ಸಿಬ್ಬಂದಿ ಕಾಯಂ ಕಾರ್ಯಾಂಗ. ಯಾವ ಸಾಂವಿಧಾನಿಕ ತಿದ್ದುಪಡಿಯು ನಾಗರಿಕ ಸೇವಾ ವರ್ಗಕ್ಕೆ ಸಂಬಂಧಿಸಿದ ವಿವಾದಗಳು ಮತ್ತು ದೂರುಗಳ ವಿಷಯವಾಗಿ ಕಾನೂನುಗಳನ್ನು ಜಾರಿಗೊಳಿಸುವ ಅಧಿಕಾರ ನೀಡಿದೆ? 42ನೇ ತಿದ್ದುಪಡಿ ಕಾಯ್ದೆ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯು ಯಾವಾಗ ಸ್ಥಾಪನೆಯಾಯಿತು? ಅಕ್ಟೋಬರ್ 6, 1976ರಂದು. ಯಾವ ವಿಧದ ಸಂವಹನವು ಸಾರ್ವಜನಿಕ ಸಂಬಂಧ ಎಂದು ಕರೆಯಲ್ಪಟ್ಟಿದೆ? ಆಂತರಿಕ ಸಂವಹನ. ಭಾರತ ಸರ್ಕಾರದ ಎಲ್ಲ ಸಚಿವಾಲಯಗಳಲ್ಲಿ ಸಂಯೋಜಿತ ಹಣಕಾಸು ಸಲಹೆಗಾರ ಯೋಜನೆಯನ್ನು ಪರಿಚಯಿಸಿದ ವರ್ಷ ಯಾವುದು? 1976. ಬ್ಯೂರೋಕ್ರಸಿ ಎಂಬ ಪದವನ್ನು ಪ್ರಥಮವಾಗಿ ಬಳಸಿದವರು ಯಾರು? ವಿನ್ಸೆಂಟ್ ಡಿ ಗೋರ್ನೆ. ಒಂಬಡ್ಸ್ಮನ್ ಮೊದಲು ಪ್ರಾರಂಭವಾದದ್ದು ಯಾವ ರಾಷ್ಟ್ರದಲ್ಲಿ? ಸ್ವೀಡನ್. ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಕಾಲೇಜ್ ಆಫ್ ಇಂಡಿಯಾ ಎಲ್ಲಿ ಸ್ಥಾಪಿತವಾಗಿದೆ? ಹೈದರಾಬಾದ್ನಲ್ಲಿ. ಸೇವೆಗಳಿಗೆ ಭವಿಷ್ಯದ ಅಭ್ಯರ್ಥಿಗಳನ್ನು ಯಾವ ತರಬೇತಿ ಸಿದ್ಧಪಡಿಸುತ್ತದೆ? ಅನೌಪಚಾರಿಕ ತರಬೇತಿ. ನಿಯೋಜಿತ ಶಾಸನದ ಮೇಲೆ ಯಾವುದರ ಮೂಲಕ ಸಂಸತ್ತು ನಿಯಂತ್ರಣ ಚಲಾಯಿಸುತ್ತದೆ? ಸಂಸತ್ತಿನ ಸಮಿತಿಯ ಮೂಲಕ. ರಾಜ್ಯಗಳ ನಡುವಿನ ವಿವಾದಗಳು ಸರ್ವೋಚ್ಚ ನ್ಯಾಯಾಲಯಕ್ಕೆ ಇದರಡಿ ಬರುತ್ತವೆ? ಮೂಲ ನ್ಯಾಯಾಂಗ ವ್ಯಾಪ್ತಿ. ಭಾರತದ ಸಂವಿಧಾನದಲ್ಲಿ ನಿಯಂತ್ರಕರು ಮತ್ತು ಮಹಾಲೇಖಪಾಲರು ಲೆಕ್ಕ ಪರಿಶೋಧನೆ ವರದಿಯನ್ನು ಕೇಂದ್ರಕ್ಕೆ ಸಂಬಂಧಿಸಿದಂತೆ ಯಾರಿಗೆ ಸಲ್ಲಿಸುತ್ತಾರೆ? ರಾಷ್ಟ್ರಪತಿಗೆ. ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿರುವ ವರ್ಷ ಯಾವುದು? 2013ರಲ್ಲಿ. ಶೇಷಾಧಿಕಾರ ಎಂದರೇನು? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತ ಪಟ್ಟಿಯಲ್ಲಿ ಸೇರ್ಪಡೆಯಾಗದ ಅಧಿಕಾರಗಳು. ಸಂವಿಧಾನದ ಯಾವ ವಿಧಿಯು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ? 338ನೇ ವಿಧಿ. ಇವರಲ್ಲಿ ಭಾರತದ ಸಂಚಿತ ನಿಧಿಯಿಂದ ವೇತನ ಪಡೆಯುವವರು ಯಾರು? ಮಹಾನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ. ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಒಟ್ಟು ತೆರಿಗೆಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನಡುವೆ ಹಂಚಿಕೆ ಮಾಡುವ ವಿಷಯದಲ್ಲಿ ರಾಷ್ಟ್ರಪತಿಯವರಿಗೆ ಯಾರು ಶಿಫಾರಸು ಮಾಡುತ್ತಾರೆ? ಹಣಕಾಸು ಆಯೋಗ. ವಿಧಾನಸಭೆಗೆ ಒಬ್ಬ ಆಂಗ್ಲೋ ಇಂಡಿಯನ್ನನ್ನು ರಾಜ್ಯಪಾಲರು
ಯಾವ ವಿಧಿಯ ಮೂಲಕ ನೇಮಕ ಮಾಡುತ್ತಾರೆ? ವಿಧಿ 331ರ ಮೂಲಕ. ಸಂವಿಧಾನದ ಯಾವ ತಿದ್ದುಪಡಿಯ ಪ್ರಕಾರ ಮತದಾನದ ವಯಸ್ಸನ್ನು 21 ವರ್ಷದಿಂದ 18 ವರ್ಷಗಳಿಗೆ ಇಳಿಸಲಾಯಿತು? 61ನೇ ತಿದ್ದುಪಡಿಯ ಮೂಲಕ. ಭಾರತೀಯ ಸಂವಿಧಾನದ 133ನೇ ವಿಧಿಯು ಉಚ್ಚ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯದ ಮೇಲ್ಮನವಿಯ ವ್ಯಾಪ್ತಿಯೊಂದಿಗೆ ಈ ಕೆಳಗಿನ ವಿಷಯ ಕುರಿತಂತೆ ವ್ಯವಹರಿಸುತ್ತದೆ. ಎ. ಸಿವಿಲ್ ವಿಷಯ ಮಾತ್ರ. ಬಿ. ನಾಗರಿಕ ಮತ್ತು ಕ್ರಿಮಿನಲ್ ವಿಷಯ ಎರಡು. ಸಿ. ಕ್ರಿಮಿನಲ್ ವಿಷಯ ಮಾತ್ರ. ಡಿ. ವಿಶೇಷ ಮನವಿಗಳು. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಸರಿಯಾದ ಉತ್ತರ ಸಿ ಮತ್ತು ಡಿ ಎರಡು. ಭಾರತೀಯ ಸಂವಿಧಾನದ 133ನೇ ವಿಧಿಯು ಉಚ್ಚ ನ್ಯಾಯಾಲಯದಿಂದ ಸರ್ವೋಚ್ಚ ನ್ಯಾಯಾಲಯದ ಮೇಲ್ಮನವಿಯ ವ್ಯಾಪ್ತಿಯನ್ನು ಕ್ರಿಮಿನಲ್ ವಿಷಯ ಮತ್ತು ವಿಶೇಷ ಮನವಿಗಳ ಮೇಲೆ ಕುರಿತಂತೆ ವ್ಯವಹರಿಸುತ್ತದೆ. ಭಾರತದ ನಾಗರಿಕರ ಸಾಮೂಹಿಕ ಸಮಾಜವಾದಿ ಆರ್ಥಿಕ ಧ್ಯೇಯೋದ್ದೇಶಗಳನ್ನು ಇದರಲ್ಲಿ ಸೇರಿಸಲಾಗಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಯಾವ ದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸಲಾಗುತ್ತದೆ? 29ನೇ ಆಗಸ್ಟ್. ಭೀಮ್ರಾವ್ ಅಂಬೇಡ್ಕರ್ ಅವರ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಇರುವ ಸ್ಥಳ ಯಾವುದು? ಭೀಮ್ರಾವ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣ, ಫೈಜಾಬಾದ್. ಕರ್ನಾಟಕದಲ್ಲಿ ಇಲ್ಲದ ಜೈವಿಕ ತಂತ್ರಜ್ಞಾನ ಕಂಪನಿ ಯಾವುದು? JE ಹೆಲ್ತ್ಕೇರ್. ಇನ್ನುಳಿದವು ಯಾವುವು? ಬಯೋಕಾನ್, ನೋವೋಸೈಮ್ಸ್, ಡಾಕ್ಟರ್ ರೆಡ್ಡೀಸ್ ಲ್ಯಾಬೋರೇಟರೀಸ್ ಇವೆಲ್ಲವೂ ಕೂಡ ಕರ್ನಾಟಕದಲ್ಲಿವೆ. ಆದರೆ JE ಹೆಲ್ತ್ಕೇರ್ ಇದು ಕರ್ನಾಟಕದಲ್ಲಿ ಇಲ್ಲ. ಕರ್ನಾಟಕದ ಕಂದಾಯ ಇಲಾಖೆ ಬಿಡುಗಡೆ ಮಾಡಿರುವ ಮೊಬೈಲ್ ಅಪ್ಲಿಕೇಶನ್ಗಳನ್ನು ಆಯ್ಕೆ ಮಾಡಿ. ಆಪ್ತಮಿತ್ರ, ಸಂಪರ್ಕ ಟ್ರೇಸಿಂಗ್, ಭೂಮಿ, ಮೋಜಿನಿ, ನಾಡ ಕಚೇರಿ ಇವೆಲ್ಲವೂ ಕೂಡ ಕರ್ನಾಟಕದ ಕಂದಾಯ ಇಲಾಖೆ ಬಿಡುಗಡೆ ಮಾಡಿರುವ ಮೊಬೈಲ್ ಅಪ್ಲಿಕೇಶನ್ಗಳು. ನೋಡಿ, ಕೊನೆಯ ಪ್ರಶ್ನೆ. BT ಹತ್ತಿ ಮತ್ತು BT ಬದನೆಯಲ್ಲಿ BTಯ ಅರ್ಥವೇನು? ಬ್ಯಾಸಿಲಸ್ ಥರ್ಮಾಫಿಲಸ್, ಬ್ಯಾಸಿಲಸ್ ತುರಿಂಜಿಯೆನ್ಸಿಸ್, ಬೋರ್ಡೆಟೆಲ್ಲಾ ಟ್ರೆಮಾಟಮ್, ಬ್ಯಾಸಿಲಸ್ ಥರ್ಮೋಲಾಕ್ಟಿಸ್. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಸರಿಯಾದ ಉತ್ತರವನ್ನು ತಿಳಿಸುತ್ತೇನೆ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ. ಧನ್ಯವಾದಗಳು.